ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಾದ ಭಾಷಣದ ವಿವಾದದ ಬಳಿಕ ಸಿಎಂ ಸಿದ್ದರಾಮಯ್ಯ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಮೊದಲ ಬಾರಿಗೆ ಮುಖಾಮುಖಿಯಾದರೂ ಭಾರಿ ಕುತೂಹಲ ಮೂಡಿಸಿದ್ದ ಗಣರಾಜ್ಯೋತ್ಸವ ಭಾಷಣ ಕೊನೆಗೂ ವಿವಾದ ರಹಿತವಾಗಿ ಮುಗಿದಿದೆ. ಇನ್ನು ನಾಳೆ ಜಿ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಮೊಳಗಿಸಲು ಸಜ್ಜಾಗಿದೆ. ಮತ್ತೊಂದೆಡೆ ಡಿಕೆಶಿ ಎಚ್ಡಿಕೆ ನಡುವಿನ ಮಾತಿನ ಸಮರ ಮುಂದುವರೆದಿದೆ. ಏನೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಅದನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಸಂವಿಧಾನವನ್ನ ದುರ್ಬಲಗೊಳಿಸುವ ಪ್ರಯತ್ನ ನಡೆಸುವುದು ವಿಷ ಉಣ್ಣಿಸುವಷ್ಟು ಸಂಚು. ಸಂವಿಧಾನವನ್ನ ನಾವು ರಕ್ಷಿಸಿದ್ರೆ ಸಂವಿಧಾನ ನಮ್ಮನ್ನ ರಕ್ಷಿಸುತ್ತದೆ, ದೇಶ ಸುಭದ್ರವಾಗಿ ಉಳಿಯುತ್ತದೆ. ಹೀಗಾಗಿ ನಾವೆಲ್ಲರೂ ಗಣರಾಜ್ಯೋತ್ಸವದ ದಿನದಂದು ಸಂವಿಧಾನವನ್ನ ರಕ್ಷಿಸುವ ಪ್ರತಿಜ್ಞೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಿದ್ದಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ, ಸಂವಿಧಾನದ ಆಶಯಗಳನ್ನ ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ತಲೆಮಾರುಗಳ ಅಸಮಾನತೆ ಮತ್ತು ತಾರತಮ್ಯವನ್ನ ಅನುಭವಿಸಿದವರಿಗೆ ಅವಕಾಶಗಳನ್ನ ಒದಗಿಸುವ ಒಂದು ಅಸ್ತ್ರವಾಗಿ ಅಭಿವೃದ್ಧಿಯನ್ನ ನಾನು ಪರಿಗಣಿಸಿದ್ದೀನಿ. ಸಂವಿಧಾನ ವಿರೋಧಿಸುತ್ತಿರುವವರು ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವವರು ಅಂತ ಹೇಳಿರುವಂತದ್ದು ಬಹುಮುಖ್ಯ ವಿಚಾರ. ನೋ ಡೌಟ್ ಮೊನ್ನೆ ರಾಜ್ಯಪಾಲರಿಗೂ ಮತ್ತು ರಾಜ್ಯ ಸರ್ಕಾರಕ್ಕೂ ಏನ್ ಯುದ್ಧ ನಡೆಯಿತು ಸದನದ ಒಳಗಡೆ. ಸಂವಿಧಾನದ 176ನೇ ವಿಧಿಯ ಅನ್ವಯ ರಾಜ್ಯಪಾಲರು ರಾಜ್ಯ ಸಚಿವ ಸಂಪುಟ ಸಿದ್ಧಪಡಿಸಿದ ಭಾಷಣ ಮಾಡಬೇಕಾಗಿತ್ತು, ಮಾಡ್ಲಿಲ್ಲ. ಅದಾದ್ಮೇಲೆ ಒಟ್ಟಿಗೆ ಅವರಿಬ್ರು ಕಾಣಿಸ್ಕೋತಾರೆ, ಇಬ್ರು ಹಸ್ತಲಾಘವನ್ನ ಮಾಡ್ಕೋತಾರೆ, ನಗ್ನಗ್ತಾನೆ ಮಾತಾಡ್ತಾರೆ. ಒಂದು ಕುತೂಹಲ ಇತ್ತು, ಭಾಷಣ ಮಾಡ್ತಾರೋ ಇಲ್ವೋ ಅಂತ ರಾಜ್ಯಪಾಲರು. ಕೊನೆಗೂ ಅವರು ಭಾಷಣ ಮಾಡಿದ್ದಾರೆ. ಗಣರಾಜ್ಯೋತ್ಸವದ ದಿನ ಕೂಡ ಇವರು ಅಂಥದ್ದೇ ಹಳೆಯ ಸಂಪ್ರದಾಯಕ್ಕೆ ಕೈ ಹಾಕಿದ್ದಿದ್ರೆ ಬಹುದೊಡ್ಡ ಮುಖಭಂಗ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇತ್ತು. ಆದ್ರೂ ಕೂಡ ರಾಜ್ಯಪಾಲರು ಸುಮ್ಮನೆ ಕೂತಿ. ರಾಮನಗರವು ನನ್ನ ಕರ್ಮಭೂಮಿ, ರಾಜಕೀಯ ನೆಲೆ. ಇಲ್ಲಿನ ಜನರು ನನ್ನನ್ನ ಮನೆ ಮಗನಂತೆ ಸ್ವೀಕರಿಸಿ 4 ಚುನಾವಣೆಗಳಲ್ಲಿ ಅವರೇ ಗೆಲ್ಲಿಸಿದ್ದಾರೆ. ನನ್ನ ಅಂತಿಮ ದಿನದ ರಾಜಕೀಯ ಜೀವನ ಹಾಗೂ ಹೋರಾಟಗಳು ರಾಮನಗರದಲ್ಲಿಯೇ ಇರಲಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ಮೂಲಕ 2028ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಸ್ಪರ್ಧಿಸುವ ಸುಳಿವು ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ 1 ಇಂಚು ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಬಿಡುವುದಿಲ್ಲ. ಈ ಯೋಜನೆ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಮಾತ್ರವಲ್ಲ, ಯಾರು ಬೇಕಾದ್ರೂ ಬಹಿರಂಗ ಚರ್ಚೆಗೆ ಬರಲಿ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸವಾಲು ಹಾಕಿದ್ದಾರೆ. ಅಲ್ಲದೆ ಶಿವಕುಮಾರ್ಗೂ ನನಗೂ ಹೋಲಿಕೆ ಮಾಡಬೇಡಿ, ನಾನು ಅವರಂತೆ ದಬ್ಬಾಳಿಕೆ ನಡೆಸಿಲ್ಲ, ಕಲ್ಲು ಬಂಡೆ ಹೊಡೆದು ಜೀವನ ನಡೆಸಿಲ್ಲ. ನಾನು ಮನಸ್ಸು ಮಾಡಿದ್ರೆ ಅಧಿಕಾರದಲ್ಲಿದ್ದಾಗ ಶಿವಕುಮಾರ್ ಅವರ ಅಪ್ಪನಂತೆ ಆಸ್ತಿ ಮಾಡ್ತಿದ್ದೆ. ಅವರಪ್ಪ ಹಳ್ಳಿಗಳಲ್ಲಿ ಕಡಲೆ ಬೀಜ ಅಳೆಯುತ್ತಿದ್ದರಂತೆ. ಅವರಪ್ಪನವರನ್ನು ಹೋಲಿಕೆ ಮಾಡಿಕೊಳ್ಳಲು ನಾನು ಇಷ್ಟಪಡುವುದಿಲ್ಲ ಎಂದು ಹೇಳಿದ್ರು. ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಸ್ಪರ್ಧೆ ಮಾಡ್ಲಿ, ಎಲ್ಲಾದ್ರೂ ಮಾಡ್ಲಿ, ಅಥವಾ ಕಲಬುರಗಿಯಿಂದ ಕೋಲಾರ ತನಕ, ಅಥವಾ ಕೊಡಗಿನಿಂದ ಕೋಲಾರ ತನಕ, ಕಲಬುರಗಿಯಿಂದ ಚಾಮರಾಜನಗರ ತನಕ ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಲಿ. ಅರೆ, ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ತಂದೆಯನ್ನಲೇ ಎಳೆದು ತರುವಂತದ್ದೇನಿದೆ? ಇದೇ ರೀತಿ ಡಿ ಕೆ ಶಿವಕುಮಾರ್ ಅವರ ತಂದೆಯನ್ನ, ಅವರ ಕುಟುಂಬದವರನ್ನ ಎಳೆದು ತಂದ ಇಬ್ಬರ ಸ್ಥಿತಿ ರಾಜ್ಯದಲ್ಲಿ ಏನಾಗಿದೆ, ಬಂಡೆ ಮನಸ್ಸು ಮಾಡಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಕಣ್ಮುಂದೆನೆ ಇದೆ. ಆದ್ರೆ ಕುಮಾರಸ್ವಾಮಿ ಅವರ ಈ ಮಾತುಗಳನ್ನ ತೀರಾ ಡಿ ಕೆ ಶಿವಕುಮಾರ್ ಅವರ ತಂದೆ ಕಡಲೆ ಬೀಜ ಅಳಿತಿದ್ರು, ಅದು ವೃತ್ತಿ ಅಲ್ವಾ, ಅದಕ್ಕೊಂದು ಘನತೆ ಗೌರವ ಇರೋದಿಲ್ವಾ? ಮೋಸ ಅಂತೂ ಮಾಡ್ಲಿಕ್ಕಿಲ್ಲ, ಕಳೆ ಬೀಜ ಅಳಿಯುವಂಥದ್ದು ಮೋಸ ಮಾಡೋದಲ್ಲ. ಆದಾಗ್ಯೂ ಕುಮಾರಸ್ವಾಮಿ ಅವರ ತಂದೆ ಹಾಸನದಲ್ಲಿ ಇದೇ ರೀತಿ ಮಾತಾಡಿದ್ರು, ನನ್ನ ಮಗನನ್ನ ನನ್ನ ಮುಂದೆನೆ ಅರೆಸ್ಟ್ ಮಾಡಿದ್ರು ಅಂತ. ಈ ನೆಲದ ಕಾನೂನು ಏನ್ ಹೇಳುತ್ತೋ ಅದನ್ನ ಪಾಲಿಸಲೇಬೇಕು. ಅದು ಸಿದ್ದರಾಮಯ್ಯ ಅವ್ರ ಫ್ಯಾಮಿಲಿ ಆದ್ರೂ, ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಆದ್ರೂ ಅಷ್ಟೇ. ಅರೆ, ಮಾಜಿ ಪ್ರಧಾನಿಗಳಾಗಿದ್ದವರು ಅಂದ್ರೆ ಕುಮಾರಸ್ವಾಮಿ ಅವರ ತಂದೆಯವರು, ಅವರು ಆಡಿದ ರೀತಿಯಲ್ಲಿ ಮಾತನಾಡಿ ಜನರ ಮುಂದೆ ತುಂಬಾ ಸಣ್ಣ ಅಂತ ಡಿ ಕೆ ಶಿವಕುಮಾರ್ ಅವರ ತಂದೆ ಅನಿಸಿಕೊಂಡಿರಲಿಲ್ಲವೇನೋ. ಇಬ್ಬರಿಗೂ ಹೋಲಿಕೆ ಮಾಡುವಂತಹ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಎಡವಿದ್ದಾರೆ. ಅದನ್ನು ಯಾವ ರೀತಿ ಬೇಕಾದ್ರೂ ಡಿ ಕೆ ಶಿವಕುಮಾರ್ ಅವರು ತಗೋತಾರೆ. ಇನ್ನು ಚರ್ಚೆ ವಿಚಾರ ಅದು ಸೆಕೆಂಡ್ರಿ. ರಾಜಕಾರಣ, ಕುಮಾರಸ್ವಾಮಿ ಅವ್ರದ್ದು ರಾಜಕಾರಣ, ಡಿ ಕೆ ಶಿವಕುಮಾರ್ ಅವ್ರದ್ದು ರಾಜಕಾರಣ. ಅರೆ, ಇವರಿಬ್ಬರ ಮಧ್ಯೆ ಮನೆಯವರನ್ನ ಎಳೆದು ತರುವಂತದ್ದು. ಮಂಡ್ಯದಲ್ಲೂ ಕೂಡ ಇದೇ ರೀತಿ ಮಾಡೋದಕ್ಕೆ ಹೋಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅವರದ್ದೇ ಕುಟುಂಬದವರು ಸೋಲಿಸ್ಕೊಂಡ್ರು. ಒಂದು ಹೆಣ್ಣು ಮಗಳ ವಿರುದ್ಧ, ಒಂದು ಹೆಣ್ಣು ಮಗಳ ವೈಯಕ್ತಿಕ ವಿಚಾರದ ವಿರುದ್ಧ ಮಾತಾಡೋದಕ್ಕೆ ಹೋಗಿ, ಪತಿ ಸತ್ತು ಇನ್ನೂ ಇಷ್ಟು ದಿನ ಆಗಿಲ್ಲ ಅಂತ ಏನೋ ಮಾತಾಡೋದಕ್ಕೆ ಹೋಗಿ ದೊಡ್ಡ ಡ್ಯಾಮೇಜ್ ಮಾಡ್ಕೊಂಡ್ರು. ಈಗ್ಲಿಂದಲೇ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಅಂತದ್ದೇ ಡ್ಯಾಮೇಜ್ ಗಳನ್ನ ಮಾಡೋ ಮೂಲಕ
ಮೈತ್ರಿಗೆ ಮತ್ತು ಮೈತ್ರಿ ಪಕ್ಷಕ್ಕೆ ಬಿಜೆಪಿಗೂ ಕೂಡ ಒಂದಷ್ಟು ಕಡೆ ಸಮಸ್ಯೆ ಮಾಡೋ ರೀತಿನೇ ಕಾಣಿಸ್ತಾ ಇದೆ. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಕುರಿತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಚರ್ಚಿಸಲು ಸಿದ್ಧನಿದ್ದೇನೆಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಕನಕಪುರ ಸಮೀಪದ ರಾಮ ಮಂದಿರ ಉದ್ಘಾಟನೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಬಗ್ಗೆ ಕುಮಾರಸ್ವಾಮಿ ಅವರೊಂದಿಗೆ ಚರ್ಚೆಗೆ ನಾನು ಸಿದ್ಧ. ದಿನಾಂಕವನ್ನ ಮಾಧ್ಯಮವೇ ನಿಗದಿ ಮಾಡಲಿ. ಅವರು ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಚರ್ಚೆಗೆ ನಾನು ಸಮ್ಮತಿಸಿದ್ದೆ. ಈಗಲೂ ಅವರನ್ನೇ ಚರ್ಚೆಗೆ ಆಹ್ವಾನಿಸುತ್ತಿದ್ದೇನೆಂದು ಪ್ರತಿ ಸವಾಲು ಹಾಕಿದ್ದಾರೆ. ವಿಶೇಷ ಅಂದ್ರೆ ಇದೇ ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ತೀರಾ ಡಿ ಕೆ ಶಿವಕುಮಾರ್ ಅವರ ತಾಯಿಯನ್ನೂ ನಿಂದಿಸಿದ್ರು. ಆಗ ಡಿ ಕೆ ಶಿವಕುಮಾರ್ ಅವರು ಅವರ ತಾಯಿಯನ್ನೂ ನೇರವಾಗಿ ಕರ್ಕೊಂಡೋಗಿ ಕಾರ್ಯಕ್ರಮದ ಮುಂದಿನ ಸಾಲಲ್ಲಿ ಕೂತ್ಕೊಂಡ್ರು. ಬನ್ನಿ, ನಮ್ಮ ತಾಯಿ ಬಂದಿದ್ದಾರೆ ಕೇಳಿ ನಾನು ಏನು ಅಂತ. ಅವತ್ತು ಚಲುವರಾಯ ಸ್ವಾಮಿ ಅವರು, ಮಾಗಡಿ ಬಾಲಕೃಷ್ಣ ಅವರು ಮಧ್ಯವರ್ತಿಗಳಾಗಿ ಸಂಧಾನ ಮಾಡದೆ ಹೋಗಿದ್ದಾರೆ. ಅವತ್ತೇ ದೊಡ್ಡ ರಾಮಾಯಣ ಆಗ್ತಿತ್ತು. ಆದ್ರೂ ಕೂಡ ತೀರಾ ವೈಯಕ್ತಿಕ ವಿಚಾರಗಳನ್ನ ಎಳೆದು ತರೋದು ಒಂದ್ ಕಡೆ ಆದ್ರೆ, ಈಗ ಇಬ್ರು ಜಂಗಿ ಕುಸ್ತಿನಾದ್ರೂ ಮಾಡ್ಕೊಂಡ್ಲಿ, ಏನಾದ್ರೂ ಮಾಡ್ಕೊಂಡ್ಲಿ, ಟೌನ್ಶಿಪ್ ವಿಚಾರವಾಗಿ ಯಾರ್ದ ತಪ್ಪಿದೆ ಯಾರ ತಪ್ಪಿಲ್ಲ ಅನ್ನುವಂಥದ್ದು ಜನಕ್ಕೂ ಕೂಡ ಗೊತ್ತಾಗುತ್ತೆ. ಆದ್ರೆ ದೊಡ್ಡ ದೊಡ್ಡ ನಾಯಕರನ್ಸ್ಕೊಂಡವರು ಅವರವರ ವೈಯಕ್ತಿಕ ಕುಟುಂಬಗಳನ್ನ ಅಥವಾ ಅವರ ಕುಟುಂಬದ ಸದಸ್ಯರನ್ನ ಎಳೆದು ತರುವಂತದ್ದು ಎಷ್ಟರ ಮಟ್ಟಿಗಿನ ಸರಿಯಾದ ವಿಚಾರ, ಅದನ್ನೇ ಜನ ನೋಡ್ತಾರೆ, ಅಳಿತಾರೆ. ಅರೆ, ನಮ್ಮಣ್ಣನೇ ಹಿಂಗ್ ಅಂದ್ಬಿಟ್ನಲ್ಲ ಅಂತ. ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ನನ್ನ ಮೊಬೈಲ್ ಕರೆಯನ್ನ ಸ್ವೀಕರಿಸಿಲ್ಲ, ನನ್ನ ನಂಬರ್ ನೋಡಿದ ಕೂಡಲೇ ತೆಗೆಯುವುದೇ ಇಲ್ಲ. ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಿದ್ದೀನಿ, ಯಾರೋ ಒತ್ತಡ ಹೇರಿದ್ರು ಅಂತ ತಪ್ಪು ಮಾಡಬೇಡಿ ಎಂದು ರಾಮನಗರ ಜಿಲ್ಲಾಧಿಕಾರಿ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ನಿವೃತ್ತರಾದ್ರೂ ನೀವು ತಪ್ಪಿಸಿಕೊಳ್ಳಲು ಆಗಲ್ಲ. ಚಿತ್ರದುರ್ಗದ ಎಂಜಿನಿಯರ್ ಒಬ್ರು ಇದ್ರು, ಅಧಿಕಾರದಲ್ಲಿ ಇದ್ದಾಗ ಮುಖ್ಯ ಅಭಿಯಂತರರಾಗಿ ಮಾಡಿದ ತಪ್ಪಿಗೆ ಈಗ ಜೈಲಿಗೆ ಹೋಗಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತಿದ್ದೀನಿ, ಈ ಸರ್ಕಾರದ ಶಾಸಕರು ಸಚಿವರ ಒತ್ತಡಕ್ಕೆ ಜನರಿಗೆ ದ್ರೋಹ ಮಾಡಿದ್ರೆ, ಅವರ ಒತ್ತಡಕ್ಕೆ ಮಣಿದು ದ್ರೋಹ ಮಾಡಿದ್ರೆ ಸುಮ್ಮನೆ ಬಿಡೋದಿಲ್ಲ. ದ್ರೋಹ ಬಗಿಬೇಡಿ ಜನಕ್ಕೆ ಅಂತ ಕುಮಾರಸ್ವಾಮಿ ಅವರು ಅಧಿಕಾರ ಸ್ಥಾಯಿಯಲ್ಲಿ ಆವಾಜ್ ಹಾಕಿದ್ದಾರೆ ಅಷ್ಟೇ. ಯಾಕಂದ್ರೆ ಇವರು ಸರ್ಕಾರ ಬಂದಾಗ ಇವ್ರು ಹೇಳಿದ್ದನ್ನ ಪಾಪ ಅದೇ ಅಧಿಕಾರಿಗಳು ಕೇಳ್ಬೇಕು, ಮತ್ತೊಬ್ಬರ ಸರ್ಕಾರ ಬಂದಾಗ ಮತ್ತೊಬ್ರು ಹೇಳಿದ್ದನ್ನ ಇದೇ ಅಧಿಕಾರಿಗಳು ಕೇಳ್ಬೇಕು. ಈ ಎಲ್ಲ ಸರ್ಕಾರಗಳ ಪಕ್ಷಗಳ ಅಧಿಕಾರಗಳ ಮಧ್ಯೆ ತೀರಾ ಒಂದು ದಾಳವಾಗಿ, ಒಂದು ಫುಟ್ಬಾಲ್ ಆಗಿ ದೊಡ್ಡ ದೊಡ್ಡ ಓದ್ಕೊಂಡಿರುವಂತಹ IAS ಆಫೀಸರ್ಸ್ನ, KS ಆಫೀಸರ್ಸ್ನ ಈ ತರ ನಡೆಸ್ಕೊಳ್ಳೋದಿದೆಯಲ್ಲ, ನೀವು ಎಷ್ಟೇ ಅತ್ಯುನ್ನತ ಸ್ಥಾನಕ್ಕೆ ಹೋಗಿ ಬಂದಿದ್ರು ಕೂಡ ಅದು ತೀರಾ ಮಾಧ್ಯಮಗಳಲ್ಲಿ ಚರ್ಚೆ ಮಾಡೋದ್ರ ಬದಲಾಗಿ ನೇರವಾಗಿ ಅವ್ರು ಹೇಳ್ಬಿಡ್ಬಹುದು, ನೀವು ಹೀಗೆ ಮಾಡೋದ್ ತಪ್ಪು ಅಂತ. ಎದುರಿಗೆ ಸಿಕ್ಕಾಗ, ಫೋನ್ ಎತ್ತಲಿಲ್ಲ ಅಂದಾಗ ಈಗ ಇವರು ಅವಾಜ್ ಆಗ್ತಿದ್ರೆ ವಿನಃ ಮತ್ತೇನ್ ಮಾಡ್ತಿದಾರೆ? ನಮ್ ಸರ್ಕಾರ ಬಂದಾಗ ನಾವು ತೋರಿಸ್ತೀವಿ ನಿಮ್ಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ವ್ಯತ್ಯಾಸ ಏನು? ರಾಜೀವ್ ಗೌಡ್ರು ಅವಾಜ್ ಹಾಕಿದ್ದಕ್ಕೂ ಕುಮಾರಸ್ವಾಮಿ ಅವರು ಈ ರೀತಿ ಅವಾಜ್ ಆಗ್ತಿರೋದಕ್ಕೂ ವ್ಯತ್ಯಾಸ ಏನು? ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ 2028ರ ಸಿಎಂ ಕನಸನ್ನ ಸಚಿವ ಜಮೀರ್ ಅಹಮದ್ ಖಾನ್ ಹಗಲುಗನಸು ಎಂದು ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಜೆಡಿಎಸ್ ತನ್ನ ಶಕ್ತಿ ಕಳೆದುಕೊಂಡಿದೆ ಹಾಗೂ 2028ರವರೆಗೂ ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಎಂದಿದ್ದಾರೆ. ಎಲ್ಲರೂ ರಾತ್ರಿ ಕನಸು ಕಂಡ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಗಲುಗನಸು ಕಾಣ್ತಿದ್ದಾರೆ. 2028ರಲ್ಲಿ ಅವರು ಮುಖ್ಯಮಂತ್ರಿ ಆಗುವುದು ಅಸಾಧ್ಯದ ಮಾತು ಅಂತ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ತೀವ್ರವಾಗಿ ವ್ಯಂಗ್ಯವಾಡಿದ್ದಾರೆ. 2028ರವರೆಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಅಲ್ಲಿ ಟಗರು ಕುಳಿತಿದೆ. ಕುರ್ಚಿ ಖಾಲಿ ಇದ್ರೆ ತಾನೇ ಹೊಸಬರನ್ನ ಕೂರಲು ಸಾಧ್ಯ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ಅವರ ಬೆಂಬಲಿಗರು ಬಯಸುವಂತೆ ನಾವು ಬಯಸ್ತೀವಿ. ಆದ್ರೆ ಅಂತಿಮ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ಳಬೇಕಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಹಾಕಿದ ಗೆರೆಯನ್ನ ನಾವು ದಾಟುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ಜಮೀರ್ ಅಹಮದ್ ಖಾನ್ ಅವರು 2018ರಲ್ಲೂ ಕೂಡ ಇಂಥದ್ದೇ ಮಾತುಗಳಾಡ್ತಿದ್ರು. ಕೊನೆಗೆ ಇದೇ ಕುಮಾರಸ್ವಾಮಿ ಅವರ ಸಂಪುಟದಲ್ಲಿ ಸದಸ್ಯರಾದ್ರು, ಸಚಿವರಾದ್ರು. ಆದ್ರೆ ಮುಂದೆ ಕೂಡ ಏನಾಗತ್ತೆ? ಯಾಕಂದ್ರೆ ಜಾತಿ ಗಣತಿ ಅನ್ನುವಂತಹ ಒಂದು ವಿಚಾರ ಅಹಿಂದ ವರ್ಗಗಳ ತಲೆಗೆ ಬಂದು ಹೋದ್ಮೇಲೆ ತಮ್ಮ ತಮ್ಮ ಸಂಖ್ಯೆ ಏನಿದೆ ಸೋರಿಕೆಯಾದ ಜಾತಿ ಗಣತಿ ಪ್ರಕಾರ ಅವರಿಗೆ ಒಂದು ಅರಿವು ಬಂದಿದೆ, ಈ ರಾಜ್ಯದಲ್ಲಿ ನಾವು ಮತ ಹಾಕ್ತಿದ್ರೆ ಏನು ಆಗೋದಿಲ್ಲ, ಯಾರ ಸರ್ಕಾರವೂ ಬರೋದಿಲ್ಲ ಅಂತ. ಈಗ ಮೈತ್ರಿ ಇದೆ, ನಾವೇನೋ 196 ಗೆಲ್ಲಬಹುದು ಅಂತ ಅನ್ಕೊಂಡಿರಬಹುದು ಬಿಜೆಪಿ ಜೆಡಿಎಸ್. ಅರೆ, ಜೆಡಿಎಸ್ ಮಾಡುವಂತಹ ತಪ್ಪುಗಳಿಗೆ ಬಿಜೆಪಿಗೆ, ಬಿಜೆಪಿ ಮಾಡಿಕೊಳ್ಳುವಂತಹ ತಪ್ಪುಗಳಿಗೆ ಜೆಡಿಎಸ್ಗೆ ಸಮಸ್ಯೆ ಆಗಬಹುದು. ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ಒಂದು ಅವರ ಸರ್ಕಾರಕ್ಕೆ ಘಾಸಿಗೊಳಿಸುವಂತಹ ಪ್ರಯತ್ನಗಳನ್ನ ಇದೇ ನಾಯಕರು ಮಾಡ್ತಾ ಬಂದ್ರೆ ಅಹಿಂದ ವರ್ಗ ಕೂಡ ಸುಖ ಸುಮ್ಮನೆ ನೋಡುತ್ತಾ ಅಥವಾ ಮತ್ತೊಂದು ರೀತಿಯಲ್ಲಿ ಟಾಂಗ್ ಕೊಡುತ್ತಾ? ಏನೇ ಇರಬಹುದು, 2028ಕ್ಕೆ ಸರಳ ಬಹುಮತ ಅನ್ನುವಂಥದ್ದು
ಯಾವ ಪುಣ್ಯಾತ್ಮನಿಗೂ ಸಿಗೋದಿಲ್ಲ. ಒಂದು ವೇಳೆ ಸಿಕ್ಕರೆ ಅದು ಸಿದ್ದರಾಮಯ್ಯ ಅವರೇ ಅಧಿಕಾರದಲ್ಲಿ ಇದ್ದು ಕಾಂಗ್ರೆಸ್ನ ಮುಂದಾಳತ್ವವನ್ನು ವಹಿಸಿಕೊಂಡು ಮುಂದೆ ಸಾಗಿದ್ರೆ, ಎಕ್ಸಾಂಪಲ್ ಸತೀಶ್ ಜಾರಕಿಹೊಳಿ ಅಂತವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದೆ ಸಾಗಿದ್ರೆ ಸರಳ ಬಹುಮತ ಕಾಂಗ್ರೆಸ್ಗೆ ಸಿಗಬಹುದು. ಬಿಜೆಪಿಗೆ ಜೀವಮಾನದಲ್ಲೇ 113 ರಾಜ್ಯದಲ್ಲಿ ಗೆದ್ದಿಲ್ಲ. ಇನ್ನು ಜೆಡಿಎಸ್ 113ರಲ್ಲಿ ಅರ್ಧ, ಒಂದು 60, 65 ಇದುವರೆಗೂ ಗೆದ್ದಿಲ್ಲ. ಇದೇ ಸಿದ್ದರಾಮಯ್ಯ ಅವರು ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿದ್ದಾಗ 58 ಸ್ಥಾನ ಗೆದ್ದಿದ್ ಬಿಟ್ರೆ ಅವರನ್ನ ಇದೇ ಜೆಡಿಎಸ್ ನ ನಾಯಕರು ಅಕ್ಷರಶಃ ತಳ್ಳದ ಮೇಲೆ ಹೊರಗಡೆಕ್ಕೆ ಆ ಪಕ್ಷ ಎಲ್ಲಿಗೆ ಬಂದು ನಿಂತಿದೆ? 18ಕ್ಕೆ ಬಂದು ನಿಂತಿದೆ. ನಾನು ಜೆಡಿಎಸ್ ಬಿಟ್ಟು ಹೋದ್ರೆ ದ್ರೋಹ ಹೇಗಾಗುತ್ತೆ? ನಾನು ಅಲ್ಲಿದ್ದಿದ್ರೆ ಇನ್ನೊಂದು ಸೀಟ್ ಜಾಸ್ತಿ ಆಗೋದು ಅಷ್ಟೇ. ಏನ್ ದ್ರೋಹ ಮಾಡಿದ್ದೀನಿ ಎಂದು ಜೆಡಿಎಸ್ ನಾಯಕರಿಗೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ ಪ್ರಶ್ನಿಸಿದ್ದಾರೆ. ಅರಸೀಕೆರೆಯಲ್ಲಿ ವಿದ್ಯುತ್ ಕೇಬಲ್ ಅಳವಡಿಸಲು ಕಾಮಗಾರಿ ಒಂದು ಗುದ್ದಲಿ ಪೂಜೆ ನಡೀತು. ಆ ಗುದ್ದಲಿ ಪೂಜೆಯಲ್ಲಿ ನೆರವೇರಿಸಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದಂತಹ ಶಿವಲಿಂಗೇಗೌಡರು, ಕರ್ನಾಟಕ ರಾಜ್ಯದಲ್ಲಿ ನನ್ನದೇ ಆದ ವ್ಯಕ್ತಿತ್ವ ಇದೆ. ನಾನು ಬೆಳೆದಿದ್ದೀನಿ. ರಾಜಕೀಯ ಏನು ಅಂತ ನನಗೂ ಗೊತ್ತಿದೆ. ನೀವು ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಅಧಿಕಾರ ಕೊಟ್ರ? ಅವರಿಗೆ ಮೋಸ ಮಾಡಿದಂತೆ ಆಗ್ಲಿಲ್ವಾ ಎಂದು ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹೌದು, ಅರಸೀಕೆರೆಯಲ್ಲಿ KM ಶಿವಲಿಂಗೇಗೌಡರಿಗೆ ಅವರದ್ದೇ ಆದ ಒಂದು ವೈಯಕ್ತಿಕ ವರ್ಚಸ್ಸಿದೆ. ಜೆಡಿಎಸ್ ನಿಂದಲೇ ಗೆಲ್ತಿದೀವಿ. ಜೆಡಿಎಸ್ ಅಭ್ಯರ್ಥಿನೂ ಈ ಸಲ ನಿಂತಿದ್ರಲ್ಲ, ಯಾಕೆ ಸೋತ್ರು? ಮತ್ತೆ ನೆಕ್ಸ್ಟ್ ರೇವಣ್ಣ ಅವ್ರು ನಿಂತರು ಕೂಡ ಕಷ್ಟ ಆಗತ್ತೆ. ಯಾಕಂದ್ರೆ ಅಲ್ಲಿ ಕೋಡಿ ಶ್ರೀಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲಿ ಯಾರು ಗೆಲ್ಬೇಕು, ಯಾರು ಮತ ಹಾಕಿದ್ರೆ ಗೆಲ್ತಾರೆ ಅನ್ನೋದನ್ನ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. ಆ ಮತಗಳು ಬಸವ ತತ್ವದ ಮತಗಳು ಒಟ್ಟುಗೂಡಿದ್ರೆ ಯಾರು ಬೇಕಾದ್ರೂ ಶಿವಲಿಂಗೇಗೌಡರ ವಿರುದ್ಧ, ಶಿವಲಿಂಗೇಗೌಡರಿಗೆ ಇಷ್ಟೂ ಮತಗಳು ಸಿಕ್ಕರೆ ಶಿವಲಿಂಗೇಗೌಡರ ಇದರಲ್ಲಿ ಯಾರು ಬೇಕಾದ್ರೂ ಸೋಲ್ತಾರೆ. ರೇವಣ್ಣ ಆದ್ರೂ ಅಷ್ಟೇ, ಮತ್ತೊಬ್ರು ಆದ್ರೂ ಅಷ್ಟೇ. ಆದ್ರೂ ಒಂದು ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕಾಗತ್ತೆ. ಈಗ ಏನಾದ್ರೂ ಸಚಿವರಾಗಿ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಪಾಪ ನೀರಿಲ್ದಿರೋ ಅರಸೀಕೆರೆಗೆ ನೀರನ್ನ ತಂದ್ರೆ ಸುತ್ತ ಇರೋ ಎಲ್ಲಾ ತಾಲೂಕುಗಳಲ್ಲಿ ನೀರಿದೆ. ಪಾಪ ಹಾಸನದಲ್ಲೊಂದು ಉತ್ತರ ಕರ್ನಾಟಕದ ತಾಲೂಕಿದೆ ಅಂದ್ರೆ ಅದು ಅರಸೀಕೆರೆ. ಅಲ್ಲಿಗೆ ಒಂದಷ್ಟು ನೀರು ತರುವಂತಹ ವ್ಯವಸ್ಥೆಗಳನ್ನ ಮಾಡ್ಬಿಟ್ರೆ ಅರಸೀಕೆರೆಯ ಜನ ಮತ್ತೊಂದು ಸುತ್ತಿಗೂ ಕೂಡ ಶಿವಲಿಂಗೇಗೌಡರನ್ನ ಗೆಲ್ಲಿಸಿ ಕಳಿಸ್ತಾರೆ. ಹಾಗ ನೋಡಿದ್ರೆ ಜೆಡಿಎಸ್ ಅಲ್ಲೇ ಇದ್ದಿದ್ರೆ ಮತ್ತೊಬ್ರು ಆಗಿರ್ತಿದ್ರು. ಈಗ ಅಟ್ಲೀಸ್ಟ್ ಶಿವಲಿಂಗೇಗೌಡರು ಯಾರು ಅಂದ್ರೆ ಒಂದಷ್ಟು ಜನ ಕ್ಲೀನ್ ಆಗಿ ಗೊತ್ತಿದೆ. ಈ ಸಲ ಅವ್ರ ಸಚಿವರಾಗೋ ಸಾಧ್ಯತೆಗಳು ಇದೆ. ಜೆಡಿಎಸ್ ಅಲ್ಲೇ ಇದ್ದಿದ್ರೆ ಹಾಸನ ಕೋಟಾದಡಿಯಲ್ಲಿ ಕುಟುಂಬಕ್ಕೆ 2 ಸಚಿವ ಸ್ಥಾನ ಹೋಗ್ತಿತ್ತು, ಇವ್ರಿಗಂತೂ ಸಿಗ್ತಾ ಇರಲಿಲ್ಲ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು 77ನೇ ಗಣರಾಜ್ಯೋತ್ಸವ ಉದ್ದೇಶಿಸಿ ಬೆಂಗಳೂರಿನ ಮಾಣಿಕ್ ಷಾ ಪ್ಯಾರೇಡ್ ಮೈದಾನದಲ್ಲಿ ಭಾಷಣ ಮಾಡಿದ್ರು. ರಾಜ್ಯ ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಯಥಾವತ್ತಾಗಿ ಓದಿದ್ರು. ರಾಜ್ಯಪಾಲರು ಸರ್ಕಾರದ ಭಾಷಣ ಓದ್ತಾರೋ ಇಲ್ವೋ ಎಂಬ ಕುತೂಹಲ ಇತ್ತು. ರಾಜ್ಯಪಾಲರು ಮತ್ತೊಮ್ಮೆ ಭಾಷಣ ಓದೋದೇ ಇಲ್ಲ ಅಂತಲೂ ಭಾವಿಸಲಾಗಿತ್ತು. ಕೊನೆಗೂ ರಾಜ್ಯಪಾಲರು ರಾಜ್ಯ ಸರ್ಕಾರ ಸಿದ್ಧಪಡಿಸಿಕೊಟ್ಟ ಭಾಷಣ ಯಥಾವತ್ತಾಗಿ ಓದಿದ್ದಾರೆ. ಗಣರಾಜ್ಯೋತ್ಸವದ ಹಿಂದಿನ ದಿನವೇ ಸಿಎಂ ಸಹ ಒಂದು ಕ್ಲಾರಿಟಿ ಕೊಟ್ಟಿದ್ರು, ಇದು ಗಣರಾಜ್ಯೋತ್ಸವದ ಭಾಷಣ, ರಾಜ್ಯಪಾಲರು ತಮಗೆ ಬೇಕಾದ ರೀತಿಯಲ್ಲಿ ಭಾಷಣ ಮಾಡಬಹುದು ಅಂತ ಹೇಳಿದ್ರು. ಆದ್ರೆ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಟ್ಟಂತಹ ಭಾಷಣವನ್ನೇ ಓದಿದ್ದಾರೆ. ಆದ್ರೆ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ಟೀಕೆಯ ಅಂಶಗಳು ಮಾತ್ರ ಇರಲಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ನಾಜೂಕಾಗಿ ಅವರ ಕೆಲಸವನ್ನ ಮುಗಿಸಿ ಹೋಗಿದ್ದಾರೆ. ಹಾಗಂತ ಸುಮ್ಮನೆ ಬಿಟ್ಟಿದಾರಾ? ಹಾಗಂತ ಸರ್ಕಾರ ಸುಮ್ಮನೆ ಬಿಡ್ತಿದ್ಯಾ? ಮಂಗಳವಾರ ಬಹುದೊಡ್ಡ ಪ್ಲಾನ್ ಅನ್ನು ಕೂಡ ಕಾಂಗ್ರೆಸ್ ಮಾಡಿಕೊಂಡಿದೆ. ದೇಶದಲ್ಲಿ ನರೇಗಾ ಮರು ಜಾರಿಗೆ ಆಗ್ರಹಿಸಿ ಮಂಗಳವಾರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಭಟನಾ ರ್ಯಾಲಿ ಮತ್ತು ರಾಜಭವನಕ್ಕೆ ಮುತ್ತಿಗೆ ಹಮ್ಮಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಸೇರಿ ಕಾಂಗ್ರೆಸ್ ನಾಯಕರು ಭಾಗಿಯಾಗುವವರಿದ್ದಾರೆ. ವಿಧಾನಮಂಡಲ ಅಧಿವೇಶನದ ನಡುವೆಯೇ ನರೇಗಾ ಹೋರಾಟವನ್ನ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಫ್ರೀಡಂ ಪಾರ್ಕ್ ನಲ್ಲಿ ಸಭೆ ಸೇರಿ ಅಲ್ಲಿಂದ ರಾಜಭವನಕ್ಕೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಪ್ಲಾನ್ ಆಗಿರುವಂತದ್ದು. ಬೆಳಗ್ಗೆ 10:30ಯಿಂದ ಫ್ರೀಡಂ ಪಾರ್ಕ್ ನಿಂದ ಲೋಕಭವನದವರೆಗೆ ಅಂದ್ರೆ ರಾಜಭವನದವರೆಗೆ ರ್ಯಾಲಿ ನಡೆಯಲಿದೆ. ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಸೇರಿ ರಾಜ್ಯ ಉಸ್ತುವಾರಿ ಸಚಿವರು, ಎಲ್ಲಾ ಶಾಸಕರು, ಸಂಸದರು, ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಕೆಪಿಸಿಸಿ ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ ಎನ್ನಲಾಗ್ತಿದೆ. ನರೇಗಾ ಮರು ಜಾರಿಗೆ ಆಗ್ರಹಿಸಿ ಹೋರಾಟ ಏನಿದೆ, ಈ ಹೋರಾಟಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರಬಹುದು ಎನ್ನಲಾಗ್ತಿದೆ. ಒಂದು ವೇಳೆ ಬಂದ್ರೆ ಇದು ಬಹುದೊಡ್ಡ ರಾಜಕೀಯ ವಿದ್ಯಮಾನಕ್ಕೂ ಕೂಡ ವೇದಿಕೆ ಆಗಬಹುದು. ಯಾಕಂದ್ರೆ ಕುರ್ಚಿ ಕದನದ ಅಸಲಿ ರೂವಾರಿ ಮತ್ತು 2 ಬಣಗಳ ಮಧ್ಯೆ ಬೆಂಕಿ ಹಚ್ಚಿದಂತಹ ವ್ಯಕ್ತಿ ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದ್ರೆ ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಧಗ ಉರಿಬಹುದು. ಸಿದ್ದರಾಮಯ್ಯ ಬಣ ಇನ್ನೊಂದು ಸಲ ಸುರ್ಜೇವಾಲಾ ಅವರ ವಿರುದ್ಧ ದೂರು ದಾಖಲಿಸಬಹುದು ಹೈಕಮಾಂಡ್ ಮಟ್ಟ. ಗೆಹ್ಲೋಟ್ ಅವರನ್ನ ಕರ್ನಾಟಕ ರಾಜ್ಯಪಾಲರ ಹುದ್ದೆಯಿಂದ ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸ್ವತಃ
ಗೆಹ್ಲೋಟ್ ಅವರು ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರ ಇಂಥದ್ದೊಂದು ಚಿಂತನೆ ಕೂಡ ನಡೆಸಿತ್ತು ಎನ್ನಲಾಗ್ತಿದೆ. ಆದ್ರೆ ಇದಕ್ಕೂ ಮುನ್ನವೇ ಖುದ್ದು ರಾಜ್ಯಪಾಲರು ಘಟನೆ ಕುರಿತಂತೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ಎನ್ನಲಾಗ್ತಿದೆ. ಕರ್ನಾಟಕದಲ್ಲಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಮತ್ತೊಂದು ಹಂತ ತಲುಪುವ ಸಾಧ್ಯತೆ ಇದೆ. ರಾಜ್ಯಪಾಲರ ನಡೆ ಬಗ್ಗೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯಲು ರಾಜ್ಯ ಸರ್ಕಾರ ನಿರ್ಧರಿಸಿತ್ತು ಎನ್ನಲಾಗಿತ್ತು. ಆದರೆ ಕಾಂಗ್ರೆಸ್ ಸಂಸದರ ಭೇಟಿಗೂ ಮುನ್ನವೇ ರಾಷ್ಟ್ರಪತಿಗಳಿಗೆ ಖುದ್ದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರೇ ಘಟನೆ ಕುರಿತಂತೆ ವರದಿ ನೀಡಿದ್ದಾರೆ ಎನ್ನಲಾಗ್ತಿದೆ. ಈ ವರದಿಯನ್ನ ಆಧರಿಸಿ ರಾಷ್ಟ್ರಪತಿಗಳು ಯಾವ ನಿರ್ಧಾರ ತಗೋಬಹುದು ಅಥವಾ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಸಮಾಲೋಚಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನ ತರುವಂತಹ ಪ್ರಯತ್ನಗಳೇನಾದ್ರೂ ಆಗಬಹುದಾ? ದೊಡ್ಡ ಮ್ಯಾಜಿಕ್ ನಂಬರ್ ಇದೆ, ಅವರನ್ನ ಅಲ್ಲಾಡ್ಸಕ್ಕಾಗಲ್ಲ. ಸಿದ್ದರಾಮಯ್ಯ ಅವರ ಜೊತೆಯಲ್ಲಂತೂ ದೊಡ್ಡ ಶಾಸಕರ ಬಲ ಇದೆ, ನಂಬರ್ ಇದೆ. ಹೇಗೆ ಇಳಿಸೋಕಾಗತ್ತೆ? ಆಗಲ್ಲ. ಕೊನೆ ಪಕ್ಷ ಇಂಥದ್ದೇನಾದ್ರೂ ಮಾಡಬಹುದಾ? ಇದೇ ಪ್ರಯತ್ನಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ಕೇಂದ್ರದಲ್ಲಿ ದೊಡ್ಡದೊಂದು ಮಸಲತ್ತನ್ನ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದ ಚರ್ಚೆ. ಕರ್ನಾಟಕ ಗೋವಾ ಗಡಿಯ ಚೋರ್ಲಾ ಘಾಟ್ನಲ್ಲಿ ನಡೆದಿದ್ದ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ಆರಂಭದಲ್ಲಿ ಕೇವಲ ದರೋಡೆ ಎಂದು ಬಿಂಬಿತವಾಗಿದ್ದ ಈ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಹೀಗೆ ದರೋಡೆಗೀಡಾದ 400 ಕೋಟಿ ರೂಪಾಯಿ ಹಣ ಗುಜರಾತ್ನ ಅತ್ಯಂತ ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಸೇರಿದ್ದು ಎಂಬ ಸ್ಫೋಟಕ ಮಾಹಿತಿ ತನಿಖೆಯಲ್ಲಿ ಹೊರಬಿದ್ದಿದೆ. ನಿಷೇಧಿತ 2,000 ರೂಪಾಯಿ ಮುಖಬೆಲೆಯ ನೋಟುಗಳ ಕಂತೆಗಳನ್ನ ಗೋವಾದಿಂದ ಸಾಗಿಸಲಾಗ್ತಿತ್ತು. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸಾಳ್ವೆ ಅಲಿಯಾಸ್ ಶೇಟ್ ಈ ವ್ಯವಹಾರದ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿದ್ದ ಎನ್ನಲಾಗ್ತಿದೆ. ದರೋಡೆಯಾದ ಈ 400 ಕೋಟಿ ರೂಪಾಯಿ ಹಣವನ್ನ ಬೆಳಗಾವಿ ಮೂಲಕ ತೆಲಂಗಾಣದ ಬಾಲಾಜಿ ಟ್ರಸ್ಟ್ಗೆ ಸಾಗಿಸುವ ಹುನ್ನಾರ ನಡೆಸಲಾಗಿತ್ತು. ಬಾಲಾಜಿ ಟ್ರಸ್ಟ್ಗೆ ಕಪ್ಪು ಹಣವನ್ನ ನೀಡಿ ಅದನ್ನ ಹಂತ ಹಂತವಾಗಿ ವೈಟ್ ಮನಿ ಮಾಡುವಂತಹ ಬಹುದೊಡ್ಡ ಸ್ಕೆಚ್ ಆಗಲಾಗಿತ್ತು ಎನ್ನಲಾಗ್ತಿದೆ. ನೋಡಿ, ಕೊನೆಗೆ ಸಿಂಪಲ್ ನಾ ಕಾವುಂಗ ನಾ ಖಾನೆ ದುಂಗ ಅಂತ ಮೋದಿ ಅವರು ಹೇಳಿದ್ರು. ನಾನ್ ತಿನ್ನಲ್ಲ, ಬೇರೆಯವ್ರಿಗೆ ತಿನ್ನೋಕ್ ಬಿಡಲ್ಲ ಅಂತ. ಆದ್ರೆ ಈಗ ಗುಜರಾತ್ ಅವ್ರಿಗೆ ಮಾತ್ರ ತಿನ್ನೋಕ್ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. 400 ಕೋಟಿ ರೂಪಾಯಿ ಏನ್ ಸುಮ್ನೆನಾ? ಬೇರೆ ಯಾರು 20 ಕೋಟಿ 30 ಕೋಟಿ ಬೇರೆ ಪಕ್ಷದ ಶಾಸಕರ ಬಳಿ ಸಿಕ್ಕಾಗ ಇಡಿ ಐಟಿ ಎಲ್ಲವೂ ಕೂಡ ಬರುತ್ತೆ, ಸುಮೋಟೋ ಕೇಸ್ ಹಾಕೊಳ್ಳುತ್ತೆ. ಈಗ ತಿಂಗಳಗಟ್ಲೆ ಮುಗಿದೋಗಿದೆ ಇದು ದರೋಡೆ ಕೇಸ್ ಆಗಿ. ಇನ್ನೂ ಸುಮೋಟೋ ಕೇಸ್ ಹಾಕೊಳ್ಳೋದಕ್ಕೆ ಹಿಂದೇಟಾಗ್ತಿದೆ ಕೇಂದ್ರ ಸರ್ಕಾರದ ತನಿಖಾ ತಂಡಗಳು. ಅಂದ್ರೆ ಗುಜರಾತ್ನ ಅದ್ಯಾವ ಲಜ್ಜೆಗೇಡಿ ರಾಜಕಾರಣಿ, ನೀಚಗೇಡಿ ರಾಜಕಾರಣಿಯ ಹಣ ಇದಾಗಿತ್ತು. ಇದನ್ನ ಯಾವ ಕೆಟ್ಟ ಕೊಳಕು ಕೋಮು ರಾಜಕಾರಣಕ್ಕೆ ಬಳಸ್ಕೊಳ್ಳೋದಕ್ಕೆ ಪ್ಲಾನ್ ಆಗಿತ್ತು ಅನ್ನೋದು ತನಿಖೆಯಿಂದ ಹೊರಗೆ ಬರ್ಬೇಕು. ಕಪ್ಪು ಹಣನೇ ಇಲ್ದಂಗ್ ಮಾಡ್ತೀನಿ, ಡಿಮಾನಿಟೈಸೇಷನ್ ಮಾಡ್ತೀನಿ, 2,000 ರೂಪಾಯಿ ನೋಟನ್ನ ಬ್ಯಾನ್ ಮಾಡ್ತೀನಿ ಅಂತೆಲ್ಲ ಹೇಳಿ ಅದೇ ಕೆಲಸವನ್ನ ಮಾಡಿದಂತಹ ಮೋದಿ ಅವರೇ 400 ಕೋಟಿ ಯಾರ್ದು? ಗುಜರಾತ್ನವ್ರದ್ದು ಅಂತಿದಾರಲ್ಲ. ಮತ್ತೆ ಹೇಗಾಯ್ತು? 10 ವರ್ಷ ಆಗೋಯ್ತು ನೀವು ನೋಟ್ ಬ್ಯಾನ್ ಮಾಡಿ, ಇನ್ನೂ ಕಪ್ಪು ಹಣ ಕಾಣಿಸ್ತಿದೆಯಲ್ಲ. ಸರಿ, ಭಯೋತ್ಪಾದಕರಿಗಂತೂ ಸಿಕ್ತಿಲ್ಲ, ಓಕೆ, ಖುಷಿಯ ವಿಚಾರ. ಕೊಳಕು ಕೋಮು ರಾಜಕಾರಣಕ್ಕೆ ಸಿಕ್ತಿದೆಯಲ್ಲ, ಏನಂತೀರಿ? ಜನ ಕೇಳ್ತೀರ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.